ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವುದಕ್ಕೆ ಕರವೇ ಖಂಡನೆ. ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಿ ಕರವೇ ಆಗ್ರಹ. ಚಳ್ಳಕೆರೆ ರಾಜ್ಯದಲ್ಲಿ ತೀವ್ರ ಮಳೆಯ ಕೊರತೆಯಿಂದ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕುಸಿದಿರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಶಿಫಾರಸು ಮಾಡಿರುವುದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ತೀವ್ರವಾಗಿ ಖಂಡಿಸಿದೆ. ಚಳ್ಳಕೆರೆ ತಾಲೂಕು ಘಟಕದ ವತಿಯಿಂದ ತಹಶೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿ ರಾಜ್ಯದ ಜನರಿಗೆ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡುವಂತೆ ಆಗ್ರಹಿಸಲಾಯಿತು. ಕೆಆರ್ಎಸ್, ಕಬಿನಿ ಹಾಗೂ ಹಾರಂಗಿ ಜಲಾಶಯಗಳಲ್ಲಿ ಲಭ್ಯವಿರುವ ನೀರನ್ನು ರಾಜ್ಯದ ಕುಡಿಯುವ ನೀರಿನ ಅಗತ್ಯಕ್ಕಾಗಿ ಕಾಯ್ದಿರಿಸಬೇಕು. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸುವುದು ರಾಜ್ಯದ ರೈತರು ಹಾಗೂ ಸಾರ್ವಜನಿಕರಿಗೆ ಅನ್ಯಾಯವಾಗುತ್ತದೆ ಎಂದು ಕರವೇ ಮುಖಂಡರು ಹೇಳಿದರು. ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಶಿಫಾರಸನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಿ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡುವುದನ್ನು ತಕ್ಷಣ ನಿಲ್ಲಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಕರವೇ ಎಚ್ಚರಿಕೆ ನೀಡಿದೆ. ಪ್ರತಿಭಟನೆಯ ನೇತೃತ್ವವನ್ನು ತಾಲೂಕು ಅಧ್ಯಕ್ಷ ಪಿ. ಮಂಜುನಾಥ, ಗೌರವ ಅಧ್ಯಕ್ಷ ಸಿ. ಮೋಜರಾಜ, ಪ್ರಧಾನ ಕಾರ್ಯದರ್ಶಿ ಪಿ. ಗಿರೀಶ್ ಸೇರಿದಂತೆ ಕರವೇ ಪದಾಧಿಕಾರಿಗಳು ಬರಗಾಲ ಆವರಿಸಿಕೊಂಡಿದೆ. ಶೇಕಡ 80ರಷ್ಟು ಮಳೆಯ ಕೊರತೆ ಆಗಿದೆ. ಶೇಕಡ 20ರಷ್ಟು ಮಳೆ ಬಂದಿದೆ. ತಮಿಳುನಾಡು ಸರ್ಕಾರ ಬೇಕಂತಲೇ ಕ್ಯಾದೆ ತೆಗಿತಿದೆ. ನಮಗೆ ನೀರು ಬೇಕು, ನೀರು ಬೇಕು, ನೀರಿಲ್ಲದೆ ಹೆಂಗೆ ಬಿಡೋದು ಸ್ವಾಮಿ? ಮಳೆ ಇಲ್ಲ, ಏನಿಲ್ಲ, ನೀರು ಹೆಂಗೆ ಬಿಡೋಕ್ಕಾಗುತ್ತೆ? ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡುವುದೇನೆಂದರೆ ಆದಷ್ಟು ಬೇಗ ತಮಿಳುನಾಡು ಸರ್ಕಾರ ಕೂತು ಚರ್ಚೆ ಮಾಡಿ ಇತ್ಯರ್ಥ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಿದ್ದೇವೆ. ಇಲ್ಲದಿದ್ದಲ್ಲಿ ಮುಂದಿನ ಇನ್ನೂ ಉಗ್ರ ಹೋರಾಟವನ್ನು ಮಾನ್ಯ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಆದೇಶದ ಮೇರೆಗೆ ಇನ್ನೂ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಂತ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಇಲ್ಲಿ ಕುಡಿಯಲು ಆ ಭಾಗದಲ್ಲಿ ನಮ್ಮ ಬೆಂಗಳೂರು ಭಾಗಕ್ಕೆ ಕುಡಿಯಲು ನೀರು ಕೂಡ ಕೊರತೆ ಇದೆ. ಇಂಥದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮನಗಂಡು ಈಗ ತಮಿಳುನಾಡಿಗೆ ಏನು ಬಿಡಬೇಕಂತ ಆದೇಶ ಮಾಡಿಕೊಂಡಿದ್ದಾರೆ. ಅವರು ಬೆಳೆ ಬೆಳೆಯೋದಕ್ಕೆ ಇಲ್ಲ ಸ್ವಾಮಿ, ನಮ್ಮ ರಾಜ್ಯದಲ್ಲಿ ನಮ್ಮ ಜನಗಳಿಗೆ ನೀರು ಕುಡಿಯಲು ಕೂಡ ಕಮ್ಮಿ ಇದೆ. ಇಂಥ ಸಂದರ್ಭದಲ್ಲಿ ಇಂಥ ಒಂದು ಧೋರಣೆಯನ್ನು ಖಂಡಿಸಿ ನಮ್ಮ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಸಹ ಸಂಘಟನೆಗಳು ಸೇರಿ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡಬೇಕಂತ ಈ ಮೂಲಕ ಪ್ರತಿಭಟನೆ ಮೂಲಕ ನಿಮಗೆಲ್ಲರಿಗೂ ಎಚ್ಚರಿಕೆಯನ್ನು ತಿಳಿಪಡಿಸಿದ್ದೇವೆ. ನನ್ನ ಹೆಸರು ಭೋಜರಾಜ್ ಅಂತಂದು ಕರವೇ ಪ್ರವೀಣ್ ಶೆಟ್ಟಿ ಬೋರ್ಡ್ ಅಂತ ಗೌರವಾಧ್ಯಕ್ಷರು. ನಾವು ಇವತ್ತಿನ ದಿವಸ ಯಾತಕ್ಕಾಗಿ ಹೋರಾಟ ಮಾಡ್ತಾಯಿದ್ದೀವಿ? ನಮ್ಮ ನೀರು ನಮ್ಮ ಹಕ್ಕು, ಕಾವೇರಿ ನಮ್ಮದು. ಯಾವುದೇ ಕಾರಣಕ್ಕೂ ಹಲವಾರು ಬಾರಿ ಅದೇ ಈ ನಮ್ಮ ಒಂದು ಭಾಗದಲ್ಲಿ ಚಳ್ಳಕೆರೆ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಅದೇ ನೀರು ನಮ್ಮ ಕಡೆಗೆ ಯಾಕೆ ಒಂದು ವ್ಯವಸ್ಥೆ ಮಾಡಿದರೆ ನಮ್ಮ ಜನಗಳು, ಇಲ್ಲಿನ ಜನಗಳು ರೈತರು ಇದ್ದಾರೆ. ಬರಗಾಲದಲ್ಲಿ ಭಾಳ ಇದಾಗಿದೆ. ಆ ಒಂದು ಕೊರತೆಯಲ್ಲಿದ್ದ ನಮ್ಮನ್ನು ಒಂದು ಸ್ವಲ್ಪ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ನಮ್ಮನ್ನು ಒಂದು ಸ್ವಲ್ಪ ಇದು ಮಾಡ್ಬೇಕಂತ ನಾನು ಕೇಳ್ಕೊತೀನಿ. ಇದು ಮೊದಲನೇ ಬಾರಿ ಅಲ್ಲ. ಕಾವೇರಿ ನೀರಿನ ಬಗ್ಗೆ ಹಲವಾರು ಬಾರಿ ಹೋರಾಟ ಮಾಡಿದ್ರು ಯಾವುದೇ ಒಂದು ಸರ್ಕಾರ ಬಂದ್ರೂ ಹಿಂದಿಂದಲೂ ಅವ್ರ ಕಡೆಗೆ ಎಚ್ಚೆತ್ತುವಾಗಿ ಗಮನ ಕೊಟ್ಟಿದ್ದಾರೆ ಹೊರತು ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಒಂದು ಹಿತದೃಷ್ಟಿ ಇಟ್ಕೊಂಡು ಇದು ಮಾಡಿಲ್ಲ. ಇದ್ರ ಬಗ್ಗೆ ನಾವು ಮುಂದಿನ ದಿನದಲ್ಲಿ ಹೆಚ್ಚಿನದಾಗಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಬೇಕು ಅಂತಂದು ನಿರ್ಧಾರ ಮಾಡಿದ್ವಿ.